ನಾನು ರೆಗ್ಯುಲರ್ ಆಗಿ ಇರಲಿಲ್ಲ, ಗೊತ್ತಿದೆ ನನಗೆ. ಇನ್ಸ್ಟಾದಲ್ಲಿ ಆಕ್ಟಿವ್ ಇದ್ದೆ ಬಟ್ ಯೂಟ್ಯೂಬಲ್ಲಿ ಇರಲಿಲ್ಲ, ಹಾಗಾಗಿ ನಿಮಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಅಂದರೆ ನನಗೆ ಹುಷಾರಿಲ್ಲದಾಗಿ 3-4 ದಿನ ಮಲ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಯಾವುದೇ ವ್ಲಾಗ್ ಮಾಡ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಬರಬೇಕಾದ್ರೆ, ಊರಿಂದ ಬರಬೇಕಾದ್ರೆ ವ್ಲಾಗ್ ಮಾಡಬೇಕು ಅಂತಿದ್ದೆ, ಬಟ್ ಫುಲ್ ಹೀಗಾಗ್ತಿದೆ. ನಾನು ಕಿಟಕಿ ಸೈಡ್ ಕೂತಿದ್ದೀನಿ, ಫುಲ್ ಹೀಗಾಯ್ತು. ನಾನು ದೇವ್ರೇ ನೆನೆಸ್ಕೊಂಡ್ಬಿಟ್ಟಿದ್ದೀನಿ. ನಾನಂತೂ ಫುಲ್ ಈ ಥರ ಹೋಯ್ತೋಯ್ತು ಪಲ್ಟಿ ಆಯಿತು ಅಂತ ಅಂದ್ಕೊಂಡೆ ನಾನು. ಅದೇ ಟೈಮಲ್ಲಿ ಎದುರುಗಡೆಯಿಂದ ಡ್ರೈವರ್ಸ್ ಎಲ್ಲ ಗ್ರೇಟ್ ಅಂತ ಅನಿಸ್ಬಿಡ್ತು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ರೆಗ್ಯುಲರ್ ಆಗಿ ಇರಲಿಲ್ಲ, ಗೊತ್ತಿದೆ ನನಗೆ. ಯಾಕಂತಂದರೆ ನನಗೆ ಎಕ್ಸಾಮ್ ಬಂತು, ಸೊ ನಾನು ಊರಿಗೆ ಹೋದೆ. ಅಲ್ಲಿ ನಾನು ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇದ್ದೆ ಬಟ್ ಯೂಟ್ಯೂಬಲ್ಲಿ ಇರಲಿಲ್ಲ, ಹಾಗಾಗಿ ನಿಮಗೆ ಗೊತ್ತಾಗಿರಲಿಕ್ಕಿಲ್ಲ. ಯೂಟ್ಯೂಬಲ್ಲಿ ನಾನು ಯಾವುದೇ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ನನಗೆ ಎಕ್ಸಾಮ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ನಾನು ಯಾವುದೇ ಬ್ಲಾಗ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಬೇಕಿದ್ರೆ ಮಾಡ್ಬೋದಿತ್ತು, ಬಟ್ ನಾನು ಮಾಡಲಿಕ್ಕೆ ಹೋಗಿರಲಿಲ್ಲ. ಅದಾದಮೇಲೆ ನೆಕ್ಸ್ಟು ನನ್ನ ಹಸ್ಬೆಂಡ್ ಮನೆಗೆ ಹೋದೆ, ಅಲ್ಲಿ ಅಂತೂ ಸಾಧ್ಯನೇ ಇಲ್ಲ ರೆಕಾರ್ಡ್ ಮಾಡಲಿಕ್ಕೆ. ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಬಂದೆ. ಇಲ್ಲಿ ಬಂದಮೇಲೆ ಇನ್ನೂ ಸ್ಟಾರ್ಟ್ ಮಾಡುವ ಅಂದ್ಕೊಂಡೆ. ಅಷ್ಟರಲ್ಲಿ ನನಗೆ ಹುಷಾರಿಲ್ಲದಾಗಿ 3-4 ದಿನ ಮಲ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಯಾವುದೇ ವ್ಲಾಗ್ ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟ್ ಇನ್ನೊಂದೇನಂತಂದರೆ, ನಾನು ನಮ್ಮ ಮನೇಲಿ ಏನಾದರೂ ವ್ಲಾಗು ಕಂಟೆಂಟ್ ಶೂಟ್ ಮಾಡಬೇಕು ಅಂತ ಅನ್ನುವಾಗ ಮನೆಯಲ್ಲಿ ಅಮ್ಮ ಅಪ್ಪ ಇರ್ತಾರೆ. ಅಂದರೆ ಕೆಲಸ ಇಲ್ಲ ಇವಾಗ ಸದ್ಯಕ್ಕೆ, ಮಳೆಗಾಲ ಅಲ್ಲ, ಹಾಗಾಗಿ ಅಂದರೆ ಒಂದೊಂದು ಸತಿ ರಜೆ ಇರುತ್ತೆ, ಒಂದೊಂದು ಸತಿ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ನನಗೆ ಡಿಸ್ಟರ್ಬ್ ಆಗುತ್ತೆ, ಅವ್ರು ಮಿಡ್ಲು ಮಾತಾಡ್ತಾ ಇರೋದು ಅದು ಎಲ್ಲ ಸೌಂಡ್ ಕೇಳ್ತಾ ಇರುತ್ತೆ, ಹಾಗಾಗಿ ನನಗೆ ಕರೆಕ್ಟ್ ಅನಿಸಲ್ಲ ಅಂಥೇಳಿ ನಾನು ವೀಡಿಯೋನ ಮಾಡಲಿಕ್ಕೆ ಹೋಗಿಲ್ಲ. ಇವಾಗ ನೋಡಿ ಅದೇ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ ಇದು ನನ್ನ ವರ್ಕ್ ಪ್ಲೇಸ್, ಸೊ ಇಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲ, ಯಾರು ಸಹ ಇಲ್ಲ ಇಲ್ಲಿ, ಹಾಗಾಗಿ ಮಾಡ್ತಾ ಇದ್ದೀನಿ. ಮತ್ತು ನಾನು ರೆಗ್ಯುಲರ್ ಆಗಿ ಇರಲಿಲ್ಲ. ಈ ವ್ಲಾಗ್ ಏನಕ್ಕಂದರೆ, ಯಾವ ಕಾರಣಕ್ಕೆ ನಾನು ವ್ಲಾಗೆಲ್ಲ ಕರೆಕ್ಟಾಗಿ ಹಾಕಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು. ಓಕೆ, ನಿಮಗೆ ಇಷ್ಟು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಪುನಃ ವಾಪಸ್ ಊರಿಗೆ ಹೋಗೋದು ಬಂದಿದೆ, ಮೂರಮಲ್ಲ. ಸೊ ಹಾಗಾಗಿ ನೋಡಬೇಕು ನಾನು ಅಲ್ಲಿ ಕಂಟೆಂಟ್ ಶೂಟ್ ಮಾಡ್ತೇನೆ ಅನ್ನೋ ಗೊತ್ತಿಲ್ಲ. ಯಾಕಂತಂದರೆ ನಾನು ಫೋನ್ ಇಟ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗದು ಇಷ್ಟ ಆಗಲ್ಲ. ಸೊ ನನಗದು ಮತ್ತೆ ಸರಿ ಅನಿಸೋದಿಲ್ಲ. ನಮ್ಮನೆ ಆದರೆ ನನಗೆ ತುಂಬ ಸ್ವತಂತ್ರ ಅಂತ ಹೇಳಿ ಇರ್ತದೆ, ಬಟ್ ಅಲ್ಲಿ ನನಗೆ ಕರೆಕ್ಟ್ ಆಗಲ್ಲ. ಹಾಗಾಗಿ ನಮ್ಮನೇಲಿ ನಾವು ಹೆಂಗೆ ಬೇಕಾದ್ರೂ ಹಾರಾಡ್ಬೋದು, ಬಟ್ ಅತ್ತೆ ಮನೆಯಲ್ಲೆಲ್ಲ ಹಂಗೆ ಹಾರಾಡೋಕ್ಕಾಗಲ್ಲ ಗಂಡನ ಮನೆಯಲ್ಲಿ. ಹಾಗಾಗಿ ನೋಡಬೇಕು ಏನಾಗುತ್ತೆ. ಸಾಧ್ಯ ಆದರೆ ನಾನು ಖಂಡಿತವಾಗಿ ಶೂಟ್ ಮಾಡ್ತೀನಿ. ಓಕೆ, ಈ ವ್ಲಾಗ್ ಹೇಗೂ ಸಣ್ಣದಾಗುತ್ತಲ್ವ, ಸೊ ನಾನು ಒಂದು ಸ್ಟೋರಿ ಟೈಮ್ ಮಾಡ್ತೀನಿ. ನಾನು ಬರಬೇಕಾದ್ರೆ, ಊರಿಂದ ಬರಬೇಕಾದ್ರೆ ವ್ಲಾಗ್ ಮಾಡಬೇಕು ಅಂತಿದ್ದೆ, ಬಟ್ ವ್ಲಾಗ್ ಮಾಡಲಿಲ್ಲ ನಾನು. ಬರುವಾಗ ನಾನು ಮತ್ತು ನನ್ನ ಹಸ್ಬೆಂಡ್, ಅಂದರೆ ಅವ್ರನ್ನ ಬಿಡಲಿಕ್ಕೋಸ್ಕರ ಬಂದು ಒಬ್ಬಳೇ ಆಗ್ತೀನಿ ಅನ್ನೋ ರೀಸನ್ಗೆ ಬಂದಿದ್ರು ಅವರು. ಸೊ ಅದು ಯಲ್ಲಾಪುರ ಘಾಟ್ ಅನಿಸುತ್ತೆ. ಇವಾಗ ಸಿರ್ಸಿ ಘಾಟಿಗೆ ಹೋಗಲ್ಲ ಅಂತ ಹೇಳಿದರು, ನಂಗೆ ಕರೆಕ್ಟ್ ಗೊತ್ತಿಲ್ಲ. ಬಟ್ ನಾವು ಬಂದ ಬಸ್ ಏನಿದೆ, ನಾವು ಉಡುಪಿಗೆ ಇಳ್ಕೊಂಡು ಮತ್ತೆ ನಾವು ಇದ್ದೀವಲ್ಲ ಕಾರ್ಕಳಕ್ಕೆ, ಅಲ್ಲಿಗೆ ಬರಬೇಕು. ಇಲ್ಲಾಂದರೆ ನಾವು ಯಾವಾಗಲೂ ಬರೋದು ಬಾದಾಮಿ ಧರ್ಮಸ್ಥಳ ಬಸ್ಸಲ್ಲಿ ಬರ್ತೀವಿ, ಅದು ಡೈರೆಕ್ಟ್ ಇಲ್ಲಿಗೆ ಬಂದು ಸ್ಟಾಪ್ ಮಾಡುತ್ತಾರೆ, ಅಂದರೆ ಧರ್ಮಸ್ಥಳಕ್ಕೆ ಹೋಗುತ್ತದೆ. ಹಾಗಾಗಿ ಬಟ್ ನಾವು ನನ್ನ ಗಂಡನ ಮನೆಯಿಂದ ಬರಬೇಕಾದ್ರೆ ಅಲ್ಲಿಂದ ಉಡುಪಿಗೆ ಬರೋದು ನಾವು. ಸೊ ಯಲ್ಲಾಪುರದಲ್ಲಿ ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ರು. ಇದನ್ನ ಯಾರ ಹತ್ರನೂ ಹೇಳಿಲ್ಲ, ನಮ್ಮ ಅಮ್ಮನಿಗೆ ಗೊತ್ತುಂಟು, ಬಿಟ್ಟರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಇದು. ಮತ್ತು ಬಿಟ್ಟರೆ ಯಾರಿಗೆ ಹೇಳಿದ್ರು ನನಗೆ ನೆನಪು ಕೂಡ ಇಲ್ಲ. ಸೊ ಅಲ್ಲಿ ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ರು. ನಾನು ಏನು ಅಂದ್ಕೊಂಡೆ ಅಂದರೆ ಟರ್ನ್ ಬರುತ್ತಲ್ಲ, ಸೊ ಟರ್ನ್ ಬಂತು. ಅಂದರೆ ನನ್ನ ಹಸ್ಬೆಂಡ್ ಫುಲ್ ಈ ಥರ ಆದರು. ನಾನು ಅಂದ್ಕೊಂಡೆ ಟರ್ನ್ ಬಂದಿರ್ಕಿಂತ ನಾನು ಗಟ್ಟಿ ಹಿಡ್ಕೊಂಡ್ಬಿಟ್ಟೆ ಅವ್ರನ್ನ. ಆಮೇಲೆ ನೋಡಿದರೆ ಅದು ಆ್ಯಕ್ಚುಲಿ ಟರ್ನಿಗೆ ಆ ಥರ ಆಗಿದ್ದಲ್ಲ, ಎದುರುಗಡೆ ಒಂದು ಕಾರ್ ಇದೆ ಅಲ್ವ, ಅದು ರಾಂಗ್ ರೂಟಲ್ಲಿ ಬಂತು. ಆ ಕಾರಿಗೆ ಆಕ್ಸಿಡೆಂಟ್ ಆಗೋದನ್ನ ನಮ್ಮ ಬಸ್ ಡ್ರೈವರ್ ತಪ್ಪಿಸ್ಲಿಕ್ಕೋಸ್ಕರ ಅವರು ಸ್ಟೇರಿಂಗ್ನ ತಿರುಗಿಸ್ಬಿಟ್ರು. ಈ ಥರ ತಿರುಗಿಸುವಾಗ ಅದನ್ನು ನಾವು ಫ್ರಂಟಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀವಿ ಎದುರುಗಡೆ, ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ಬೇರೆ ಜನ ಇದ್ದರು. ಯಾಕಂದ್ರೆ ಬಸ್ ಆಲ್ರೆಡಿ ರಶ್ ಇತ್ತದು. ನಾವು ಹತ್ತಿದಾಗ ಫುಲ್ ಖಾಲಿ ಇತ್ತು ಅಲ್ಲಿ, ಅದೇ ಡಿಪೋದಲ್ಲಿ. ಸೊ ಹಾಗಾಗಿ
ಅದು ಬಸ್ ಫುಲ್ ಹೀಗಾಗ್ತಿದೆ, ನಾನು ಕಿಟಕಿ ಸೈಡ್ ಕೂತಿದ್ದೀನಿ, ಫುಲ್ ಹೀಗಾಯ್ತು. ನಾನು ದೇವ್ರೇ ನೆನೆಸ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಫುಲ್ ಈ ಥರ ಹೋಯ್ತೋಯ್ತು, ಪಲ್ಟಿ ಆಯಿತು ಅಂತ ಅಂದ್ಕೊಂಡೆ ನಾನು. ಅದಾದಮೇಲೆ ನೆಕ್ಸ್ಟ್ ಅವ್ರು ಈ ಥರ ಬೆಂಡ್ ಆಗೋಷ್ಟರಲ್ಲಿ ಅವ್ರು ಪೂರ ಸ್ಟೇರಿಂಗ್ ತಿರುಗಿಸಿ ಈ ಕಡೆ ಕಂಟ್ರೋಲಿಗೆ ತರೋಕ್ಕೆ ಟ್ರೈ ಮಾಡಿದ್ರು ಡ್ರೈವರ್. ಅಷ್ಟರಲ್ಲಿ ಆಗೋಗ ರೋಡಲ್ಲಿ ಯಾವುದೇ ವೆಹಿಕಲ್ ಇಲ್ಲದೆ ಇದ್ದರೆ ಒಳ್ಳೇದು, ಕಂಟ್ರೋಲ್ ಅಂದರೆ ಕರೆಕ್ಟಾಗಿ ನಿಲ್ಲುತ್ತೆ, ಇದಾಗುತ್ತೆ. ಬಟ್ ಅದೇ ಟೈಮಲ್ಲಿ ಎದುರುಗಡೆಯಿಂದ ದೊಡ್ಡ ಟ್ಯಾಂಕರ್ ಬರ್ತಾ ಇತ್ತು. ನಾನು ಅಯ್ಯೋ ದೇವ್ರೆ ಇದೇನಪ್ಪ ಇವ್ರು ಈ ಕಡೆ ತಗೊಂಡ್ರು ಇನ್ನು ಸರಿ ಆಯ್ತು ಅನ್ನೋಷ್ಟರಲ್ಲಿ ಆ ಕಡೆ ಬರ್ತಾ ಇದೆಯಲ್ಲ ಅಂತೇಳಿ. ಬಟ್ ಆ ಟೈಮಲ್ಲಿ ಎಲ್ಲರಿಗೂ ನರ್ವಸ್ ಆಗುತ್ತೆ, ನಮಗೇನೆ ಎದುರ್ಕೊಂಡಿದ್ವಿ. ಇನ್ನು ಅವರು ಡ್ರೈವರ್, ಅವ್ರ ಕೈಯಲ್ಲಿ ಸ್ಟೇರಿಂಗ್ ಎಲ್ಲ ಇರುತ್ತೆ, ಅವ್ರು ಎಷ್ಟು ನರ್ವಸ್ ಆಗಿರಲ್ಲ, ಯಾಕಂದರೆ ಅಷ್ಟು ಜನರ ಜೀವದ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಸೊ ಅವರು ಏನೋ ಹೇಗೋ ಕಂಟ್ರೋಲ್ ಮಾಡಿ ಸಡನ್ಲಿ ಈ ಕಡೆ ತೊಗೊಂಡು ಬಂದು ಅದು ಬಸ್ ಇದಾಯಿತು, ಟ್ಯಾಂಕರು ಈ ಕಡೆ ಹೋಯ್ತು. ನಮಗೇನೂ ಪ್ರಾಬ್ಲಮ್ ಆಗಿಲ್ಲ, ಯಾರಿಗೊಂದು ಏನೂ ಇದು ಆಗಲಿಲ್ಲ. ಬಟ್ ಡ್ರೈವರ್ ನಿಜವಾಗ್ಲೂ ಗ್ರೇಟ್. ನನಗೆ ಅದನ್ನು ನೋಡಿ ಡ್ರೈವರ್ಸ್ ಎಲ್ಲ ಗ್ರೇಟ್ ಅಂತ ಅನಿಸ್ಬಿಡ್ತು. ಡ್ರೈವರ್ ಕೆಲಸ ಎಷ್ಟಿದಪ್ಪ ಅಂತ ಹೇಳಿ, ಅವರು ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಇದು ಮಾಡಬೇಕಾಗತ್ತೆ, ಇಷ್ಟು ಜನರ ಜೀವ ಇದೆ, ಅದ್ರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳಿ ಫುಲ್ ಎಂತೆಂಥ ರಿಸ್ಕ್ ಎದುರಿಸಿ ಇದು ಮಾಡಬೇಕಾಗುತ್ತೆ. ಸೊ ಆ ಥರ ಆಯಿತು. ಆವತ್ತು ಅವರು ಏನಾದರೂ ಧೈರ್ಯ ಕಳ್ಕೊಂಡು ಫುಲ್ ನರ್ವಸ್ ಆಗಿದ್ದರೆ ಇವತ್ತು ನಾನು ಇರ್ತಿದ್ನೋ, ಈ ಥರ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ವೋ ನನಗೆ ಗ್ಯಾರಂಟಿನೇ ಇರಲಿಲ್ಲ. ಬಟ್ ಅವರು ಯಾವುದೇ ಕಾರಣಕ್ಕೂ ನರ್ವಸ್ ಆಗಲಿಲ್ಲ, ಫುಲ್ ಸ್ಟ್ರಾಂಗ್ಲಿ ಧೈರ್ಯವಾಗಿ ಫುಲ್ ಹ್ಯಾಂಡಲ್ ಮಾಡಿದ್ರು. ಅವ್ರ ಮಾತ್ರ ಅಷ್ಟು ಹ್ಯಾಂಡಲ್ ಮಾಡೋ ಇದಿದ್ದವರು ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ, ಬೇರೆಯವರಾಗಿದ್ದರೆ ಆಗಲ್ಲ. ಅಂದರೆ ನಾರ್ಮಲಿ ಅಷ್ಟು ಧೈರ್ಯ ಇಲ್ಲದೆ ಇರೋರು ಅಥವಾ ಅಷ್ಟು ಹ್ಯಾಂಡಲ್ ಮಾಡ್ಲಿಕ್ಕೆ ಬರದೇ ಇರೋರಿಗೆ ಆಗಲ್ಲ. ಯಾಕಂದರೆ ಈ ಕಡೆ ಒಂದು ತಪ್ಪು ಅನ್ನೋಷ್ಟರಲ್ಲಿ ಇನ್ನೊಂದು ಎದುರುಗಡೆ ಇದೆ. ಸೊ ಆ ಟೈಮಲ್ಲಿ ನಾವು ಕರೆಕ್ಟ್ ಟೈಮಿಂಗ್ಸ್ನ ಇದು ಮಾಡ್ಕೊಂಡು ಇದು ಮಾಡಬೇಕಾಗುತ್ತೆ. ಸಮಯ ಪ್ರಜ್ಞೆ ತುಂಬ ಮುಖ್ಯ ಆಗುತ್ತೆ. ಸೊ ಅಲ್ಲಿ ಸಮಯ ಪ್ರಜ್ಞೆಯಿಂದ ಅವ್ರು ಕೆಲಸ ಮಾಡಿದರು ಡ್ರೈವರು. ಸೊ ನಾನು ದೇವ್ರೆ ಉಳ್ಕೊಂಡ್ವಿ ಅಂತ. ನನಗೇನಂತಂದರೆ ಇವಾಗ ಹೋದರೆ ಒಮ್ಮೆಲೆ ಹೋಗಿಬಿಡ್ಬೇಕು. ಇವಾಗ ಬಸ್ ಪಲ್ಟಿ ಆಯ್ತು ಬಿತ್ತಾ, ಬೇರೆಯವರು ಓಕೆ ಅವ್ರು ಉಳಿಲಿ ಪರವಾಗಿಲ್ಲ, ಬಟ್ ನಾವು ಒಂದಾಗಿ ಹೋದರೆ ಸೀದಾ ಮೇಲೆ ಹೋಗ್ಬಿಡ್ಬೇಕು. ಈ ಕೈ ಕಾಲು ಕಟ್ಟಾಗೋದು, ಅರ್ಧಂಬರ್ಧ ಜೀವ ಆ ಥರ ಆಗ್ಬಾರ್ದು. ಯಾಕಂದ್ರೆ ನಮ್ಮಿಂದ ಇನ್ನೊಬ್ರಿಗೆ ಕಷ್ಟನೇ ತಾನೇ ಪ್ರಾಬ್ಲಮ್, ನಾವು ಅವ್ರಿಗೆ ಮತ್ತೆ ಹೊರೆ ಆಗಿರ್ತೀವಿ. ಸೊ ಅದು ಆಗ್ಬಾರ್ದು ಅಂತ ನನಗೆ. ಬಟ್ ಏನೋ ಪುಣ್ಯಕ್ಕೆ ಆ ಥರ ಏನೂ ನಡೀಲಿಲ್ಲ. ದೇವ್ರು ನಮ್ಮ ಮೇಲಿದ್ದಾನೆ. ನಾನು ಅಯ್ಯೋ ಶಿವ ಕಾಪಾಡಪ್ಪ ಅಂತ ಹೇಳ್ತಾ ಇದ್ದೆ, ಪುಣ್ಯಕ್ಕೇನು ಆಗಲಿಲ್ಲ. ಆ ಟೈಮಲ್ಲಿ ಆ ಡ್ರೈವರ್ ದೇವ್ರ ಥರ ಫುಲ್ ಇದು ಮಾಡಿಬಿಟ್ರು. ಈ ಥರ ಇದೊಂದು ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ನಾನು ನಿಮಗೆ ಹೇಳಿದೆ. ಅದಾದಮೇಲೆ ನಾನು ನಿದ್ದೆನೇ ಮಾಡಿಲ್ಲ ಬಸ್ಸಲ್ಲಿ. ಯಾಕಂದರೆ ಅದು ಆಲ್ರೆಡಿ ಬಸ್ ಸ್ಪೀಡೇ ಇತ್ತು, ಮೊದಲು ಕೂಡ ಅವರೊಂದು ಸ್ಪೀಡಲ್ಲಿ ಹೋಗ್ತಾ ಇರ್ತಲ್ಲ ಗೌರ್ಮೆಂಟ್ ಬಸ್ಸವರು, ಸೊ ಅದೇ ಸ್ಪೀಡಲ್ಲಿ ಇತ್ತು. ಬಟ್ ನನಗೆ ನಾವು ಎದುರುಗಡೆ ಕುತ್ಕೊಂಡಿದ್ವಲ್ಲ, ಸೊ ನನಗೆ ಹೆದರಿಗೆ ಇರ್ತಿತ್ತು ಇವರು ಸ್ಪೀಡು ಈ ಥರ ಕಟ್ಟು ಹೊಡಿಯುವಾಗ. ಆ ಥರ ಎದುರುಗಡೆ ಗಾಡಿ ಬಂದಾಗೆಲ್ಲ ಹೆದರ್ಕೊಳ್ತಿದ್ದೆ ನಾನು, ಅಯ್ಯೋ ಗುದ್ದಿಸ್ತಾರೇನೋ ಅಂಥೇಳಿ. ಆ ಭಯಕ್ಕೆ ನನಗೆ ನಿದ್ದೆನೇ ಮಾಡಿಲ್ಲ. ನಾನು ವಾಪಸ್ ಮೇಲೆ ಮನೆಗೆ ಬಂದ ಮೇಲೆ ನಾನು ನೋಡ್ಕೊಂಡಿದ್ದು ಆ ಥರ ಆಗಿಬಿಟ್ಟಿತ್ತು. ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಸೊ ನಿಮ್ಗೇನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.